ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ನೋಡಲಿರುವುದು ಪ್ರಕೃತಿಯ ಅತ್ಯಂತ ಅಪರೂಪದ ಮತ್ತು ಮನಮೋಹಕ ಹೂವಾದ ಬ್ರಹ್ಮಕಮಲದ ಬಗ್ಗೆ. ಈ ಹೂವು ಅರಳುವುದನ್ನು ನೋಡುವುದು ಬಹಳ ಜನರ ಕನಸಾಗಿರುತ್ತದೆ. ವರ್ಷದಲ್ಲಿ ಕೆಲವೇ ಬಾರಿ, ಅದು ಕೂಡ ರಾತ್ರಿ ಮಾತ್ರ ಅರಳಿ ಬೆಳಗ್ಗೆ ಮುದುಡಿ ಹೋಗುವ ಈ ಹೂವಿನ ಸೌಂದರ್ಯವನ್ನು ನೋಡಿದರೆ ಪ್ರಕೃತಿಯ ಮುಂದೆ ನಾವು ತಲೆಬಾಗಲೇಬೇಕು. ಹಾಗಾದರೆ ಬ್ರಹ್ಮಕಮಲದ ವಿಶೇಷತೆ ಏನು? ಇದು ಏಕೆ ರಾತ್ರಿ ಅರಳುತ್ತದೆ? ಇದನ್ನು ಹೇಗೆ ಬೆಳೆಸಬೇಕು? ಇದಕ್ಕೆ ಸಂಬಂಧಿಸಿದ ನಂಬಿಕೆಗಳೇನು? ಇವೆಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬ್ರಹ್ಮಕಮಲ ಎಂದರೇನು? ಮನೆಗಳಲ್ಲಿ ಸಾಮಾನ್ಯವಾಗಿ ಬೆಳೆಯುವ ಬ್ರಹ್ಮಕಮಲವು ದೊಡ್ಡದಾದ ಬಿಳಿ ಬಣ್ಣದ ಸುಂದರವಾದ ಮತ್ತು ಸುಗಂಧಭರಿತ ಹೂವಾಗಿದೆ. ಈ ಹೂವು ಒಂದು ರಾತ್ರಿ ಮಾತ್ರ ಸಂಪೂರ್ಣವಾಗಿ ಅರಳುತ್ತದೆ. ಸಂಜೆ ಸೂರ್ಯ ಮುಳುಗಿದ ನಂತರ ಮೊಗ್ಗು ನಿಧಾನವಾಗಿ ತೆರೆದುಕೊಳ್ಳಲು ಪ್ರಾರಂಭಿಸಿ ಮಧ್ಯರಾತ್ರಿಯ ವೇಳೆಗೆ ತನ್ನ ಸಂಪೂರ್ಣ ಸೌಂದರ್ಯವನ್ನು ಪ್ರದರ್ಶಿಸುತ್ತದೆ. ಬೆಳಗಿನ ಜಾವ ಆಗುವಷ್ಟರಲ್ಲಿ ಅದು ನಿಧಾನವಾಗಿ ಮುಚ್ಚಿಕೊಳ್ಳುತ್ತದೆ. ಆದ್ದರಿಂದ ಬ್ರಹ್ಮಕಮಲ ಅರಳುವ ಕ್ಷಣವನ್ನು ನೋಡಲು ಜನರು ರಾತ್ರಿ ಪೂರ್ತಿ ಕಾದು ಕುಳಿತುಕೊಳ್ಳುತ್ತಾರೆ. ಬ್ರಹ್ಮಕಮಲ ಏಕೆ ವಿಶೇಷ? ಬ್ರಹ್ಮಕಮಲದ ಸೌಂದರ್ಯವನ್ನು ಮಾತಿನಲ್ಲಿ ವಿವರಿಸುವುದು ಕಷ್ಟ. ದೊಡ್ಡ ಬಿಳಿ ದಳಗಳು, ಮಧ್ಯದಲ್ಲಿ ಚಿನ್ನದ ಬಣ್ಣದ ಕೇಸರಗಳು, ಮೃದುವಾದ ಪರಿಮಳ ಮತ್ತು ರಾತ್ರಿ ಬೆಳಕಿನಲ್ಲಿ ಹೊಳೆಯುವ ಅದರ ರೂಪ, ಇವೆಲ್ಲ ಸೇರಿ ಅದನ್ನು ಪ್ರಕೃತಿಯ ಅದ್ಭುತ ಸೃಷ್ಟಿಯನ್ನಾಗಿ ಮಾಡಿವೆ. ಈ ಹೂವು ಒಂದು ರಾತ್ರಿ ಮಾತ್ರ ಅರಳುವುದರಿಂದ ಅದರ ಬೆಲೆ ಮತ್ತು ಮಹತ್ವ ಇನ್ನಷ್ಟು ಹೆಚ್ಚಾಗಿದೆ. ಇದು ರಾತ್ರಿ ಮಾತ್ರ ಏಕೆ ಅರಳುತ್ತದೆ? ಅನೇಕ ಜನರಿಗೆ ಈ ಪ್ರಶ್ನೆ ಇರುತ್ತದೆ. ಬ್ರಹ್ಮಕಮಲವು ರಾತ್ರಿ ಸಂಚರಿಸುವ ಕೆಲವು ಕೀಟಗಳಿಂದ ಪರಾಗಸ್ಪರ್ಶವಾಗುತ್ತದೆ. ಈ ಕಾರಣದಿಂದಲೇ ಪ್ರಕೃತಿಯು ಅದನ್ನು ರಾತ್ರಿ ಅರಳುವಂತೆ ರೂಪಿಸಿದೆ. ಇದು ಪ್ರಕೃತಿಯ ಅದ್ಭುತ ಹೊಂದಾಣಿಕೆಯ ಒಂದು ಉದಾಹರಣೆ. ಬ್ರಹ್ಮಕಮಲದ ಧಾರ್ಮಿಕ ಮಹತ್ವ. ಭಾರತೀಯ ಸಂಸ್ಕೃತಿಯಲ್ಲಿ ಬ್ರಹ್ಮಕಮಲಕ್ಕೆ ವಿಶೇಷ ಸ್ಥಾನವಿದೆ. ಈ ಹೂವು ಅರಳುವಾಗ ದೇವರಿಗೆ ಪೂಜೆ ಸಲ್ಲಿಸಿದರೆ ಶುಭವಾಗುತ್ತದೆ ಎಂಬ ನಂಬಿಕೆ ಇದೆ. ಅನೇಕ ಕುಟುಂಬಗಳು ಬ್ರಹ್ಮಕಮಲ ಅರಳಿದ ರಾತ್ರಿ ದೇವರಿಗೆ ದೀಪ ಹಚ್ಚಿ ಪ್ರಾರ್ಥಿಸುತ್ತಾರೆ. ಆರೋಗ್ಯ, ಐಶ್ವರ್ಯ, ಕುಟುಂಬದ ಸುಖ ಶಾಂತಿ ಮತ್ತು ಯಶಸ್ಸಿಗಾಗಿ ಪ್ರಾರ್ಥನೆ ಮಾಡುತ್ತಾರೆ. ಇದು ಧಾರ್ಮಿಕ ನಂಬಿಕೆ. ವೈಜ್ಞಾನಿಕವಾಗಿ ಇದಕ್ಕೆ ದೃಢವಾದ ಸಾಕ್ಷ್ಯವಿಲ್ಲದಿದ್ದರೂ ಅನೇಕರು ಇದನ್ನು ಭಕ್ತಿಯಿಂದ ಆಚರಿಸುತ್ತಾರೆ. ಬ್ರಹ್ಮಕಮಲವನ್ನು ಮನೆಯಲ್ಲಿ ಹೇಗೆ ಬೆಳೆಸುವುದು? ಈ ಗಿಡವನ್ನು ಬೆಳೆಸುವುದು ತುಂಬ ಕಷ್ಟವಲ್ಲ. ಕೆಲವು ಸರಳ ವಿಷಯಗಳನ್ನು ಗಮನಿಸಿದರೆ ಸಾಕು. ನೇರ ಬಿಸಿಲಿಗಿಂತ ಪರೋಕ್ಷ ಬೆಳಕು ಉತ್ತಮ. ನೀರು ಹೆಚ್ಚು ಹಾಕಬಾರದು. ಮಣ್ಣು ಒಣಗಿದಾಗ ಮಾತ್ರ ನೀರು ಹಾಕಿ. ನೀರು ನಿಲ್ಲದ ಮಣ್ಣನ್ನು ಬಳಸಬೇಕು. ಗಾಳಿಯಾಡುವ ಸ್ಥಳದಲ್ಲಿ ನೆಟ್ಟರೆ ಗಿಡ ಚೆನ್ನಾಗಿ ಬೆಳೆಯುತ್ತದೆ. ಜೈವಿಕ ಗೊಬ್ಬರವನ್ನು ತಿಂಗಳಿಗೆ ಒಮ್ಮೆ ಹಾಕಿದರೆ ಉತ್ತಮ ಬೆಳವಣಿಗೆ ಕಾಣಬಹುದು. ಸರಿಯಾದ ಆರೈಕೆ ಮಾಡಿದರೆ 1 ಅಥವಾ 2 ಬಾರಿ ಅದ್ಭುತವಾದ ಹೂವನ್ನು ಕಾಣಬಹುದು. ಬ್ರಹ್ಮಕಮಲ ಅರಳುವ ಮೊದಲು ಕಾಣುವ ಲಕ್ಷಣಗಳು. ಗಿಡದಲ್ಲಿ ಒಂದು ಉದ್ದವಾದ ಮೊಗ್ಗು ಕಾಣಿಸುತ್ತದೆ. ಪ್ರತಿದಿನ ಅದು ಸ್ವಲ್ಪ ದೊಡ್ಡದಾಗುತ್ತಾ ಹೋಗುತ್ತದೆ. ಅರಳುವ ದಿನ ಮೊಗ್ಗು ಕೆಳಮುಖವಾಗಿ ಬಾಗಿ ಸಂಜೆ ವೇಳೆಗೆ ನಿಧಾನವಾಗಿ ತೆರೆದುಕೊಳ್ಳಲು ಆರಂಭಿಸುತ್ತದೆ. ಸುಮಾರು ರಾತ್ರಿ 10 ರಿಂದ 12 ಗಂಟೆಯೊಳಗೆ ಹೂ ಸಂಪೂರ್ಣವಾಗಿ ಅರಳಿರುತ್ತದೆ. ಈ ಸಮಯವೇ ಅದರ ಸೌಂದರ್ಯವನ್ನು ನೋಡುವ ಅತ್ಯುತ್ತಮ ಸಮಯ. ಮನೆಗಳಲ್ಲಿ ಸಾಮಾನ್ಯವಾಗಿ ಬ್ರಹ್ಮಕಮಲ ಎಂದು ಕರೆಯುವ ಈ ಸಸ್ಯವು ವಾಸ್ತವವಾಗಿ ನೈಟ್ ಬ್ಲೂಮಿಂಗ್ ಸಿರಿಯಸ್ ಆಗಿದೆ. ಹಿಮಾಲಯದಲ್ಲಿ ಬೆಳೆಯುವ ನಿಜವಾದ ಬ್ರಹ್ಮಕಮಲ ಬೇರೆ ಜಾತಿಯ ಅಪರೂಪದ ಸಸ್ಯವಾಗಿದೆ. ಕೊನೆಯ ಮಾತು. ಸ್ನೇಹಿತರೆ, ಪ್ರಕೃತಿಯ ಪ್ರತಿಯೊಂದು ಸೃಷ್ಟಿಯು ನಮಗೆ ಒಂದು ಪಾಠವನ್ನು ಕಲಿಸುತ್ತದೆ. ಬ್ರಹ್ಮಕಮಲ ನಮಗೆ ಹೇಳುವ ಸಂದೇಶವೇನೆಂದರೆ, ಅಪರೂಪದ ಮತ್ತು ಅತ್ಯಂತ ಸುಂದರವಾದ ಕ್ಷಣಗಳು ಕಾಯುವವರಿಗೆ ಮಾತ್ರ ಸಿಗುತ್ತವೆ. ಈ ಹೂವಿನಂತೆ ನಮ್ಮ ಜೀವನದಲ್ಲಿ ತಾಳ್ಮೆ, ಭರವಸೆ ಮತ್ತು ಸಮಯದ ಮಹತ್ವವನ್ನು ಅರ್ಥ ಮಾಡಿಕೊಂಡರೆ ಯಶಸ್ಸು ಖಂಡಿತ ಸಿಗುತ್ತದೆ. ನೋಡಿ ಫ್ರೆಂಡ್ಸ್, ಬ್ರಹ್ಮಕಮಲ ಹೂಗಳನ್ನು ಕೊಯ್ದು ತೆಗೆದುಕೊಂಡಿದ್ದೇನೆ ದೇವರಿಗೆ ಇಡಲಿಕ್ಕೆ. ಒಳ್ಳೆಯ ಪರಿಮಳ ಬರ್ತಾ ಇದೆ. ಈ ಹೂಗಳನ್ನು ಮನೆಯೊಳಗೆ ಇಟ್ಟಾಗ ಇಡೀ ಮನೆ
ಸುವಾಸನೆ ಭರಿತವಾಗ್ತದೆ. ಮರುದಿನ ಬೆಳಗ್ಗೆ ಹೂ ಮುದುಡಿದೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಅಕ್ಷತಾ ಕೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.